ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವಕಾರ್ಯೇಷು ಸರ್ವದಾ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು. ಸಾಯಿ ಸಚ್ಚರಿತ್ರೆ 12ನೇ ಅಧ್ಯಾಯ. 12ನೇ ಅಧ್ಯಾಯ. ಕಾಕ ಮಹಾಜನಿ ಧುಮಾಳ ನಿರ್ಮೋಣ್ಕರ್ ಮೂಲ್ಯಶಾಸ್ತ್ರಿ ಡಾಕ್ಟರ್ ಮುಂತಾದವರ ಅನುಭವಗಳು. ಬಾಬರವರ ಭಕ್ತರು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸುತ್ತಿದ್ದರೆಂಬುದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಸಂತರ ದಯೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲೋಸ್ಗ ಪರಮಾತ್ಮನು ಅನೇಕ ಅವತಾರಗಳನ್ನು ಎತ್ತಿದ್ದಾನೆಂಬುದು ಸರ್ವರಿಗೂ ತಿಳಿದ ಅಂಶ. ಆದರೆ ಸಂತರ ದಯೆಯು ಬೇರೆ. ದುಷ್ಟರಾಗಲಿ ಒಳ್ಳೆಯರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಮೊದಲು ದುಷ್ಕರ್ಮಿಗಳೊಸುಗ ವ್ಯಥೆಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಯತ್ನಿಸುತ್ತಾರೆ. ಭವಸಾಗರವನ್ನು ನಿರ್ಮೂಲ ಮಾಡುವ ಅಗಸ್ತ್ಯರವರು ದೇವರು ಸಂತರಲ್ಲಿ ವಾಸಿಸುತ್ತಾನೆ. ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ. ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು. ಅವರಲ್ಲಿ ದೈವಿಕ ತೇಜಸ್ಸಿತ್ತು. ಸಮಸ್ತ ಜೀವರಾಶಿಗಳಿಗೂ ಸಮದೃಷ್ಟಿಯಿಂದ ಕಾಣುತ್ತಿದ್ದರು. ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ. ಅವರು ಭಕ್ತರಿಗೋಸುಗ ತಮ್ಮ ಪುಣ್ಯದ ಗಣಿಯನ್ನು ಬರಿದು ಮಾಡಿಕೊಂಡರು. ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು. ಅವರ ಯೋಗ ಬರದಿದ್ದರೆ ಬಾಬರವರು ಅವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂಥವರು ಬಾಬರವರನ್ನು ಕಾಣಬೇಕೆಂಬ ಚಿಂತನೆ ಹೇಗೆ ಮಾಡಬಹುದು? ಸಾಯಿಬಾಬಾರವರನ್ನು ಕಾಣಬೇಕೆಂದು ಅಭಿಲಾಷೆ ಇಟ್ಟುಕೊಂಡು ಅನೇಕರಿಗೆ ಅವರ ಮಹಾಸಮಾಧಿಯ ನಡೆಯುವ ತನಕ ಅವರ ದರ್ಶನ ಪಡೆಯಲು ಅವಕಾಶ ದೊರೆಯಲೇ ಇಲ್ಲ. ಇಂಥವರು ಅವರಲ್ಲಿ ದೃಢ ವಿಶ್ವಾಸವನ್ನು ಇಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನ ಆಂಕ್ಷೆ ನೆರವೇರಿದಂತೆಯೇ. ಬಾಬರವರ ದರ್ಶನ ಪಡೆದು ಶಿರಡಿಯಲ್ಲಿ ಬಹಳ ದಿವಸವಿರಲು ಸಾಧ್ಯವಿರಲಿಲ್ಲ. ಬಾಬರವರು ಅವರು ಒಪ್ಪಿಗೆ ಕೊಡುವವರೆಗೆ ಅಲ್ಲಿ ಇರಬಹುದಾಗಿತ್ತು. ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರ ಶಿರಡಿಯನ್ನು ಬಿಟ್ಟು ಹೊರಡಬೇಕಾಗುತ್ತಿತ್ತು. ಎಲ್ಲವೂ ಅವರ ಇಚ್ಛಾನುಸಾರವಾಗಿತ್ತು. ಕಾಕ ಮಹಾಜನಿ. ಒಂದು ಸಾರಿ ಕಾಕ ಮಹಾಜನಿ ಮುಂಬೈಯಿಂದ ಶಿರಡಿಗೆ ಹೊರಡಲು ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡಲೋಸುಗ ಒಂದು ವಾರ ಇರಬೇಕೆಂದು ಅವರು ನಿರ್ಧರಿಸಿದರು. ಅವರು ಶಿರಡಿಗೆ ಬಂದು ಬಾಬರವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿ ಬಾಬರವರು, ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡುವಿ ಎಂದು ಕೇಳಿದರು. ಕಾಕ ಮಹಾಜನಿಯವರಿಗೆ ಆಶ್ಚರ್ಯವಾಯಿತು. ಉತ್ತರ ಕೊಡಲೇ ಬೇಕಾಯಿತು. ನೀವು ಯಾವಾಗ ಅಪ್ಪಣೆ ಕೊಡುವಿರೋ ಆಗ ನಾನು ಹೊರಡಲು ಸಿದ್ಧ ಎಂದು ಉತ್ತರಿಸಿದರು. ಆಗ ಬಾಬರವರು, ನಾಳೆ ಹೊರಡು ಎಂದರು. ಬಾಬರವರು ವಚನ ಶಾಸನಗಳಿದ್ದಂತೆ ಅವುಗಳನ್ನು ಪಾಲಿಸಲೇಬೇಕು. ಅವರು ಬಾಬರವರ ಆಜ್ಞೆಯಂತೆ ಮರುದಿನ ಹೊರಟು ಅವರು ಮುಂಬೈಗೆ ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕನು ಬರವನ್ನೇ ಕಾಯುತ್ತಿದ್ದನೆಂದು ತಿಳಿದು ಬಂದಿತು. ಅಲ್ಲಿನ ಮ್ಯಾನೇಜರಿಗೆ ಜ್ವರ ಬಂದಿರುವುದರಿಂದ ಕಾಕ ಮಹಾಜನಿಯವರ ಅಗತ್ಯವಿದ್ದಿತು. ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕಾಕರವರಿಗೆ ಬರೆದಿದ್ದರು. ಮರುದಿನ ಮುಂಬೈಗೆ ಮರಳಿ ಬಂದಿತು. ಬಾಬರವರಿಗೆ ಮೊದಲೇ ಏನು ಎಲ್ಲ ಆಗುವುದೋ ಅದೆಲ್ಲ ಅವರಿಗೆ ಅರಿವಾಗುತ್ತದೆ. ಬಾಹುಸಾಹೇಬ ಧೂಮಳ. ಒಮ್ಮೆ ನಾಸಿಕದ ವಕೀಲರಾದ ಬಾಹುಸಾಹೇಬ ಧೂಮಲರು ಒಂದು ಮೊಕದ್ದಮೆಗೆ
ನಿಶ್ಚಡಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬರವರ ದರ್ಶನ ಪಡೆದು ಹೊರಡಲು ಸಿದ್ಧರಾದರು. ಬಾಬರವರ ಅಪ್ಪನೇ ಕೊಡಲಿಲ್ಲ. ಶಿರಡಿಯಲ್ಲಿ 1 ವಾರ ತಂಗುವಂತೆ ಹೇಳಿದರು. ಆದರೆ ಸಮಯದಲ್ಲಿ ನಿಷಾಡದ ನ್ಯಾಯಾಧೀಶರು ರೋಗಪೀಡಿತರಾಗಿದ್ದರು. ಮಲಗಿದ್ದರಿಂದ ಮೊಕದ್ದಮೆಯನ್ನು 1 ವಾರ ಮುಂದೂಡಿದ ನಂತರ ದುಮಲರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು. ಈ ಮೊಕದ್ದಮೆ ಕೆಲವು ತಿಂಗಳ ಕಾಲ 3-4 ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ದುಮಲ ಅವರು ಜಯಶೀಲರಾದರು. ಶ್ರೀಮತಿ ನಿಮೋನ್ಕರು ವಾರಸುದಾರರು ಮತ್ತು ಗೌರವ ನ್ಯಾಯಾಧೀಶರು ಪತ್ನಿಯೊಡನೆ ಶಿರಡಿಯ ಅಲ್ಲಿ ತಂಗಿ ಇವರಿಬ್ಬರು ದಿನದ ಬಹುಕಾಲವನ್ನು ಬಾಬರವರ ಸೇವೆಗೆ ಮುಡಿಪಾಗಿಟ್ಟರು. ಮಸೀದಿಯಲ್ಲಿಯೂ ಇರುತ್ತಿದ್ದರು. ಇದ್ದುದಕ್ಕಿಂತೆಯೇ ಬೇಲಾಪುರದಲ್ಲಿ ಅವರು ಮಗುವನ್ನು ಹಾಸಿಗೆ ಹಿಡಿದ ಮಲಗಿದ್ದುದರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲವು ಕಾಲವಿರಬೇಕೆಂದು ಮನಸ್ಸು ಮಾಡಿದರು. ಹೊರಡುವನು ಆದರು. ಆದರೆ ಶ್ರೀಯುತ ನಿಮೋನ್ಕರ್ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ಬರುವಂತೆ ಹೇಳಿದರು. ಶ್ರೀಮತಿಯವರಿಗೆ ಏನು ತೋಚದಾಯಿತು. ಆಗ ಬಾಬರವರು ಅವರ ಸಹಾಯಕ್ಕೆ ಬಂದರು. ಬಾಬರವರು ವಾಡದ ಸಮೀಪದಲ್ಲಿ ನಾನಾ ಸಾಹೇಬ ಮತ್ತು ಕೆಲವರೊಡನೆ ಕಲೆತು ಮಾತನಾಡುತ್ತಿದ್ದರು. ಆಗ ಶ್ರೀಮತಿಯವರು ಬಂದು ಅವರ ಪಾದಗಳಿಗೆ ಎರಗಿ ಹೊರಡಲು ಅನುಮತಿ ಬೇಡಿದರು. ಬಾಬರವರು ಕೂಡಲೇ ಹೊರಡು, ಗಾಬರಿ ಪಡಬೇಡ, ಬೇಲಾಪುರದಲ್ಲಿ 4 ದಿನ ನಿಂತು ಬಾ ಎಂದು ಬಾಬರವರ ಮಾತು ಕೇಳಿ ಎಷ್ಟು ಸಮಸೂಚನೆ ಎಂಬುದನ್ನು ವಾಚಕರೇ ಊಹಿಸಬಹುದು. ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಗಳು ಹೋರಾಟರತ್ನರು ಆದ ಈ ಮೂಲೆ ಶಾಸ್ತ್ರಿಗಳು ನಾಗಪುರದ ಬಾಪು ಸಾಹೇಬ ಬೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬಂದರು. ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬರವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು. ಬಾಬರವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದರು. ಹಾಗೆ ಹಂಚುವಾಗ ಅವರ ಹಣ್ಣುಗಳನ್ನು ಚೆನ್ನಾಗಿ ಹಿಸುಕಿ ಕೊಡುತ್ತಿದ್ದರು. ತೆಗೆದುಕೊಂಡವರು ಹಣ್ಣನ್ನು ಇಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿತಿತ್ತು. ನಂತರ ಬಾಳೆಹಣ್ಣನ್ನು ಸುಲಿದು ಎಲ್ಲರಿಗೂ ಹಂಚಿದರು. ಆಗ ಮೂಲೆ ಶಾಸ್ತ್ರಿಗಳು ಹಸ್ತ ಸಾಮುದ್ರಿಕರಾಗಿದ್ದರಿಂದ ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಅಪೇಕ್ಷಿಸಿ ಅವರನ್ನು ಕೇಳಿದರು. ಬಾಬರವರು ಅದನ್ನು ನಿರಾಕರಿಸಿ ಅವರಿಗೆ 4 ಬಾಳೆಹಣ್ಣುಗಳನ್ನು ಕೊಟ್ಟು ಕಳಿಸಿದರು. ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಮರುದಿನ ಮೂಲೆಶಾಸ್ತ್ರಿಗಳು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡುತ್ತಿದ್ದರು. ಬಾಬರವರು ಎಂದಿನಂತೆ ಲೇಂಡಿಯ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿದ್ದವರೊಬ್ಬರಿಗೆ, ನನಗೆ ಸ್ವಲ್ಪ ಗೇರು ತಂದುಕೊಡು, ಈ ದಿನ ಕಾವಿ ಬಟ್ಟೆ ಧರಿಸುವೆ ಎಂದರು. ಯಾರಿಗೂ ಇದರ ಅರ್ಥ ತಿಳಿಯಲಿಲ್ಲ. ಕೆಲವು ಕಾಲದ ನಂತರ ಬಾಬರವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂದಿರುಗಿದರು. ಜೋಗ ಅವರು ಮೂಲೆ ಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು. ಮೂಲೆ ಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು. ಬಾಬಾ ಅವರು ಆಸನದಲ್ಲಿ ಕುಳಿತಿದ್ದರು. ಆರತಿ ಸಮಾರಂಭ ಆರಂಭವಾಯಿತು. ಆಗ ಬಾಬಾ ಅವರು ಅಲ್ಲಿದ್ದವರೊಬ್ಬರಿಗೆ, ಆ ನಾಸಿಗದ ಬ್ರಾಹ್ಮಣನಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದರು. ಈ ವಿಷಯ ಅವರು ಮೂಲೆ ಶಾಸ್ತ್ರಿಗಳಿಗೆ ತಿಳಿದಾಗ ಗಾಬರಿಗೊಂಡು ತನುಮನದಲ್ಲಿ, ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ, ನಾನೇಕೆ ದಕ್ಷಿಣೆ ಕೊಡಬೇಕು? ಬಾಬರವರು ದೊಡ್ಡ ಸಂತರಾಗಿರಬಹುದು, ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು. ತಕ್ಷಣದಲ್ಲಿ ಪುನಃ ಬಾಪು ಸಾಹೇಬರವರಂಥ ಲಕ್ಷಾಧೀಶರೇ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ, ನಾನೇಕೆ ಹೀಗೆನ್ನಲಿ ಎಂದುಕೊಂಡು ಬಾಪು ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು. ಅಲ್ಲಿಗೆ ಬಂದ ಕೂಡಲೇ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬರವರೆಡೆಗೆ ಪುಷ್ಪಗಳನ್ನು ಅರ್ಪಿಸಿದರು. ಆ ಕ್ಷಣದಲ್ಲಿ ಕಂಡಿದ್ದುದೇನು? ಶ್ರೀ ಸಾಯಿಬಾಬಾ ಅವರನ್ನಲ್ಲ, ತಮ್ಮ ದಿವಂಗತ ಗುರುಗಳಾದ ಶ್ರೀ
ಗೋಲಪ್ಪನಾಥ ಅವರನ್ನು ಕಂಡರು. ಅವರಿಗೆ ಕನಸು ಕಾಣುತ್ತಿರುವೆನೆಂದು ಭಾಸವಾಯಿತು. ಕ್ಷಣಕಾಲ ದಿಗ್ಭ್ರಾಂತರಾದರು. ನಂತರ ಅನುಮಾನವೆಲ್ಲವನ್ನು ದೂರತಳ್ಳಿ ಗುರುಗಳಿಗೆ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗಿದರು. ಎಲ್ಲರೂ ಬಾಬರವರಿಗೆ ಆರತಿಯನ್ನು ಮಾಡುತ್ತಿದ್ದರು. ಆದರೆ ಮೂಲೆಶಾಸ್ತ್ರಿಗಳು ತಮ್ಮ ಗುರುಗಳ ನಾಮ ಉಚ್ಚರಿಸುತ್ತಿದ್ದರು. ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಣು ಮುಚ್ಚಿಕೊಂಡು ಕಣ್ಣು ತೆರೆದಾಗ ಅವರು ಕಂಡಿದ್ದುದೇನು? ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಬಾಬರವರು. ದಕ್ಷಿಣ ಕೇಳುತ್ತಿರುವುದನ್ನು ಅವರು ಪ್ರತಿಭೆಯನ್ನು ಕಂಡ ಮೂಲೆ ಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತರು. ಅಮಿತ ಆನಂದದಿಂದ ನಯನಗಳಲ್ಲಿ ಆನಂದ ಭಾಷ ಉಕ್ಕಿತು. ಬಾಬಾ ಅವರು ದಿವ್ಯ ಚರಣಾರವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು. ಆಗ ಅಲ್ಲಿ ನೆರೆದುದರೆಲ್ಲರೂ ಬಾಬರವನ್ನು ಸ್ವಲ್ಪ ಗೇರು ತಂದುಕೊಡು, ಕಾವಿ ಬಟ್ಟೆ ಧರಿಸಿರುವೆನೆಂದು ಹೇಳಿದ ಶಬ್ದಗಳ ಅರ್ಥವು ಮನಗಂಡಿತು. ಡಾಕ್ಟರೊಬ್ಬರ ಕತೆ. ಒಂದು ದಿನ ಒಬ್ಬ ಮಾಮಲೆದಾರ ಜೊತೆಗೆ ಒಬ್ಬ ಡಾಕ್ಟರು ಶಿರಡಿಗೆ ಬಂದರು. ಡಾಕ್ಟರರು, ನಾನು ರಾಮಭಕ್ತ, ಮಹಮ್ಮದನಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮಲೆದಾರರಿಗೆ ತಿಳಿಸಿದರು. ಮಾಮಲೆದಾರರು, ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ, ಬನ್ನಿ ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು. ಅದರಂತೆ ಅವರಿಬ್ಬರು ಬಾಬಾವರ ದರ್ಶನಕ್ಕೆ ಮಸೀದಿಗೆ ಬಂದರು. ಡಾಕ್ಟರರು ಬಾಬರವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು. ನಂತರ, ನೀವು ಬಾಬರವರಿಗೆ ನಮಸ್ಕಾರ ಮಾಡುವುದಿಲ್ಲವೆಂದು ಸಂಕಲ್ಪವನ್ನು ಹೇಗೆ ಮುರಿದಿರಿ ಎಂದು ಕೇಳಿದುದಕ್ಕೆ ಅವರು, ನಾನು ನನ್ನ ದೇವರಾದ ರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬರವರ ರೂಪ ಗೋಚರವಾಯಿತು. ಅವರು ಆಶ್ಚರ್ಯಗೊಂಡರು. ಇದೇನು ಕನಸೆ? ಇವರು ಹೇಗೆ ಮಹಮ್ಮದರಾಗಿರಬೇಕು? ಇವರು ಯೋಗ ಸಂಪನ್ನರು, ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು. ಮರುದಿನ ಅವರು ಉಪವಾಸವಿರಲು ಪಣ ತೊಟ್ಟರು. ಆ ದಿನ ಬಾಬರವರು ಆಶೀರ್ವಾದಿಸುವ ತನಕ ಮಸೀದಿಗೆ ಹೋಗುವುದಿಲ್ಲವೆಂದು ಡಾಕ್ಟರ್ ಮನೆಯಲ್ಲಿ ಕುಳಿತಿದ್ದರು. ಹೀಗೆ 3 ದಿನ ಕಳೆದವು. 4ನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು. ಬಾಬರವರಿಗೆ ನಮಸ್ಕಾರ ಮಾಡಿದರು. ಆಗ ಬಾಬರವರು, ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು. ಇದನ್ನು ಕೇಳಿದ ಡಾಕ್ಟರರು ಮನಸ್ಸು ಕರಗಿತು. ಅದೇ ರಾತ್ರಿ ಕನಸಿನಲ್ಲಿ ಬಾಬರವರಿಂದ ಆಶೀರ್ವಾದಿಸಲ್ಪಟ್ಟರು. ನಂತರ ತಮ್ಮ ಊರಿಗೆ ಹಿಂದಿರುಗಿ ಅದೇ ಕನಸನ್ನು 15 ದಿನಗಳವರೆಗೆ ಕಂಡರು. ಈ ರೀತಿ ಅವರಿಗೆ ಬಾಬರವರಲ್ಲಿ ಭಕ್ತಿ ಮಿಗಿಲಾಯಿತು, ನೂರ್ಮಡಿಯಾಯಿತು. ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದು ನಿತ್ಯ. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಾಯಿ ಪ್ರಣಾಮ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನಂ ಯೋಗ್ಯವಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ